ಮತ್ತು ಈಗೇನಾದರೂ ಇವರು ಇದನ್ನು ಕಂಟಿನ್ಯೂ ಮಾಡಿದರೆ ಅಡಿಕೆ ಬೆಳೆಗಾರರು ಉಗ್ರವಾದ ಪ್ರತಿಭಟನೆಯನ್ನು ನಡೆಸಬೇಕಾಗ್ತದೆ ಮತ್ತು ಸರ್ಕಾರದ ಮೇಲೆ ಒತ್ತಡವನ್ನು ತರಬೇಕಾಗ್ತದೆ. ಇವರು ನಿಶಮುಕ್ತ ಕರ್ನಾಟಕ ಮಾಡ್ತೀನಿ ಅಂತ ಹೇಳ್ತಾರೆ, ಭಾಳ ಸಂತೋಷ. ನಿಶಮುಕ್ತ ಕರ್ನಾಟಕ ಮಾಡೋದಾದರೆ ಮೊದಲು ಸಿಗರೇಟು, ಮದ್ಯಪಾನ, ಗುಟ್ಕಾ ಮತ್ತು ಈ ಗಾಂಜಾ, ಓಸಿ ಇಂಥವುಗಳನ್ನು ತಡೆದು ಬರಲಿ. ಇದನ್ನು ಮಾಡಿದರೂ ನಾವು ಅಡಿಕೆ ಮರ ಕಡ್ಕೊಂಡು ನಾವು ಜಮೀನಿನಲ್ಲಿ ರೈತಾಪಿ ವ್ಯವಸ್ಥೆಯನ್ನು ಮಾಡ್ತೇವೆ. ಅವುಗಳನ್ನೆಲ್ಲ ಇದು ಇವು ಅಡಿಕೆಗೆ ಮಾತ್ರ ಕೆಂಗಣ್ಣನ್ನು ಬೀರಿದ್ದಾರೆ. ಇವತ್ತು ಏನಾಗಿದೆ ಅಂತೇಳಿ ಹೇಳಿದರೆ, ರಾಜ್ಯ ಸರ್ಕಾರ ಇದೇ ರೀತಿ ಏನಾದರೂ ಮುಂದುವರಿತು ಅಂದರೆ ಅಡಿಕೆ ಬೆಳೆಗಾರರಿಗೆ ಮರಣ ಶಾಸನವನ್ನು ಬರೆದಂತೆ ಆಗ್ತದೆ. ಆದ್ದರಿಂದ ತಕ್ಷಣ ಇದನ್ನು ವಾಪಸ್ ಪಡಿಬೇಕು. ಇಲ್ಲದೆ ಹೋದರೆ ಇವತ್ತು ಚನ್ನಗಿರಿನಲ್ಲಿ ಪ್ರಾರಂಭ ಆಗಿದೆ, ರಾಜ್ಯದಾದ್ಯಂತ ಒಂದು ಹೋರಾಟ ಪ್ರಾರಂಭ ಆಗ್ತದೆ ಮತ್ತು ಇದರ ಪರಿಣಾಮವನ್ನು ಸರ್ಕಾರ ಎದುರಿಸಬೇಕಾಗ್ತದೆ. ಇವತ್ತು ರೈತರ ಹಿತದೃಷ್ಟಿಯಿಂದ ಈಗ ಡಿ ಕೆ ಶಿವಕುಮಾರ್ ಅವರು ಒಬ್ಬ ರೈತರ ಮಗ, ಅವ್ರನ್ನೂ ಇದನ್ನು ಮನಗಂಡು ಇದನ್ನು ನಾನು ವಾಪಸ್ ಪಡಿತೇನೆ, ನನಗೆ ಗೊತ್ತಿಲ್ಲದೇ ಅಧಿಕಾರಿಗಳ ಮಟ್ಟದಲ್ಲಿ ಆಗಿದೆ ಅಂತಕ್ಕಂಥದ್ದನ್ನು ಹೇಳಿದರು. ಅದು ಇನ್ನೂ ನಮ್ಮ ಆರೋಗ್ಯ ಸಚಿವರು ಯಾಕೋ ಇನ್ನೂ ಮೀನಾಮೇಷವನ್ನು ಎಣಿಸ್ತಾ ಇದ್ದಾರೆ. ದಯಮಾಡಿ ಆದಷ್ಟು ಜಾಗ್ರತೆ, ಏನು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ವಾಪಸ್ ಪಡಿಬೇಕು. ರೈತರ ಹಿತಕ್ಕೆ ಅವರು ರೈತರ ಪರವಾಗಿ ನಿಲ್ಲಬೇಕು ಅಂತೇಳಿ ಹೇಳಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೇವೆ. ವಿಧಾನಸೌಧ ಚಲೋ ಅಂತಕ್ಕ ಕಾರ್ಯಕ್ರಮವನ್ನು ರಾಜ್ಯದಾದ್ಯಂತ ಇರತಕ್ಕಂಥ ಅಡಿಕೆ ಬೆಳೆಗಾರರನ್ನು ಸಂಘಟಿಸಿ ನಾವೆಲ್ಲ ಹೋರಾಟವನ್ನು ಮಾಡಬೇಕಾಗ್ತದೆ.